ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಏನ್ ಭಾವನೆ ಇದೆ ಅಂಡ್ ನಿಮಗೆ ನಿಮ್ಮ ಪರ್ಸನ್ ಮೇಲೆ ಏನ್ ಭಾವನೆ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಮ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ಗೆ ಅವರ ಪರ್ಸನ್ ಮೇಲೆ ಏನ್ ಭಾವನೆ ಇದೆ ಅಂಡ್ ಅವರ ಪರ್ಸನ್ಗೆ ಇವ್ರ ಮೇಲೆ ಏನ್ ಭಾವನೆ ಇದೆ ಅಂತ ತಿಳಿಸ್ಕೊಡಿ. ಇದು ನಿಮ್ ಫೀಲಿಂಗ್ಸ್ ನಿಮ್ ಪರ್ಸನ್ ಮೇಲೆ. ಆಕ್ಚುಲಿ ಇದು ಎಂತವ್ರಿಗೆ ರೆಸೊನೇಟ್ ಆಗುತ್ತೆ ಅಂತಂದ್ರೆ, ನೀವು ಆಲ್ರೆಡಿ ಮದ್ವೆ ಆಗಿದ್ದೀರಾ ಅಂತವ್ರಿಗೆ ರೆಸೊನೇಟ್ ಆಗುತ್ತೆ ಇದು. ಮ್ಯಾರೇಜ್ ಕಪಲ್ಸ್ಗೆ ಅಥವಾ ಲವ್ ರಿಲೇಶನ್ಶಿಪ್ ಅವರಿಗೂ ರೆಸೊನೇಟ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಇದು ಮ್ಯಾರೇಜ್ ಆಗಿರೋರಿಗೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರೋಂಥವ್ರಿಗೆ ರೆಸೊನೇಟ್ ಆಗುತ್ತೆ ಇದು. ಅಂಡ್ ನಿಮ್ಮ ಫೀಲಿಂಗ್ಸು ನಿಮ್ ಪರ್ಸನ್ ಮೇಲೆ ನೋಡೋದಾದ್ರೆ, ಇಲ್ಲಿ ನೀವೇನೋ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀರಾ, ಬಟ್ ನೀವು ಓಪನ್ ಅಪ್ ಆಗ್ತಾ ಇಲ್ಲ. ನಿಮ್ದು ಏನೋ ಒಂಥರ ಸೆಲ್ಫ್ ಮೋಟಿವೇಟ್, ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಂಡು ಅವ್ರು ಇಲ್ಲ ಅಂತಂದ್ರು ನಾನು ಇರ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವಿದ್ದೀರಾ. ಅಂಡ್ ಇಲ್ಲಿ ಈಗೋ ಅಥವಾ ಈಗೋ ಹರ್ಟ್ ಮಾಡ್ಕೊಂಡಿರೋದು ಇರ್ಬೋದು ನೀವು. ಬಿಕಾಸ್ ನಿಮಗೆ ಏನಂತಂದ್ರೆ, ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಆಗಿರುವಂತ ಸಿಚುವೇಶನ್ ನ ಇನ್ಯಾರೋ ಜೊತೆ ನೀವು ಶೇರ್ ಮಾಡ್ಕೊಂಡಿದೀರಾ. ಅಲ್ಲಿಂದ ನೀವು ಇನ್ಫ್ಲೂಯೆನ್ಸ್ ಆಗಿರೋದಿರ್ಬೋದು ಅಥವಾ ಇನ್ಫ್ಲೂಯೆನ್ಸ್ ಆಗ್ತಾನೆ ಇದ್ದೀರಾ ನೀವು. ಸೊ ಈ ತರ ಇನ್ಫ್ಲೂಯೆನ್ಸ್ ಆಗಿ ನಿಮಗೆ ಪದೇ ಪದೇ, ಈಗ ಯಾರು ಹೇಳೋರಿಗೆ ಅಲ್ಲಿ ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ. ನಿಮ್ ಬಾಯಾರೆ ನೀವು ಹೇಳ್ತೀರಾ, ಅವ್ರು ಅದನ್ನ ಕೇಳಿಸ್ಕೊಂಡು ನಿಮ್ಗೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಓಕೆನಾ? ಆಕ್ಚುಲ್ ಆಗಿ ಅದು ಅವ್ರ ತಪ್ಪಲ್ಲ, ಕೇಳ್ತಿರೋದು ನಿಮ್ ತಪ್ಪು. ನಿಮಗೆ ಗೊತ್ತಿದೆ ಆ ಸಿಚುವೇಶನ್ ಏನಾಗಿದೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಏನ್ ನಡೀತಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ನೀವು ಡಿಸೈಡ್ ಮಾಡ್ಬೇಕೆ ಹೊರತು ಇನ್ನೊಬ್ರ ಹತ್ರ ಹೇಳಿ ನೀವು ಅಲ್ಲಿಂದ ನೀವು ತಿಳ್ಕೊಳ್ಳೋದಲ್ಲ. ಇಲ್ಲಿ ಇರ್ಬೇಕಾಗಿರೋರು ನೀವು, ಜೀವನ ನಡೆಸ್ಬೇಕಾಗಿರೋರು ನೀವು, ಹೇಳ್ಕೊಡ್ತಿರೋ ಪರ್ಸನ್ ಅಲ್ಲ. ಆಗ ನೀವು ಶೇರ್ ಮಾಡ್ಕೊಳ್ಳೋದೇ ತಪ್ಪು ಇಲ್ಲಿ ಆಕ್ಚುಲ್ ಆಗಿ. ಬಿಕಾಸ್ ಏನಂದ್ರೆ, ಈ ತರ ಇನ್ಫ್ಲೂಯೆನ್ಸ್ ಆಗ್ತಿರೋದ್ರಿಂದ ನಿಮಗೆ ಈಗೋ ಹರ್ಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಅಥವಾ ಈಗೋ ಅನ್ನೋದು ಜಾಸ್ತಿ ಬರ್ತಾ ಇದೆ ನಿಮ್ಗೆ ನಿಮ್ಮ ಪರ್ಸನ್ ಮೇಲೆ. ಹಾಗಾಗಿ ಇದು ಬ್ಯಾಲೆನ್ಸಿಗೆ ಬರ್ತಾ ಇಲ್ಲ. ಯಾವತ್ತೋ ಏನೋ ಆಗಿರೋ ವಿಚಾರವಾಗಿ ಒಂದ್ ಸಜೆಷನ್ಸ್ ಕೊಡ್ತಾರೆ, ನೀವು ಯಾರತ್ರ ಶೇರ್ ಮಾಡ್ಕೊಳ್ತಿದ್ದೀರಲ್ಲ ಅವರು ಇನ್ಫ್ಲೂಯೆನ್ಸ್ ಆ ರೀತಿ ಮಾಡ್ತಾರೆ. ನೀವು ಅದನ್ನ ನಂಬ್ಕೊಂಡ್ ಬಂದು ನಿಮ್ಮ ಪರ್ಸನ್ ಜೊತೆನಲ್ಲಿ ನೀವು ಏನೋ ನಿಮ್ಮಿಬ್ರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅದ್ರ ಬಗ್ಗೆ ನೀವು ಹೊರಗಾಗ್ತೀರಾ. ಇಲ್ಲಿ ಈ ರೀತಿ ಫೀಲಿಂಗ್ಸ್ ನಡೀತಾ ಇದೆ ಇಲ್ಲಿ. ಓಕೆನಾ? ಒಂದು ಫಿಸಿಕಲಿ ಕನೆಕ್ಷನ್ ಬಗ್ಗೆನೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಿಮ್ಗೆ. ಅಂಡ್ ಎಮೋಷನಲಿನೂ ಅಷ್ಟೇ. ಓಕೆನಾ? ಸಮಥಿಂಗ್ ಏನಂತಂದ್ರೆ, ಇದನ್ನ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ನಿಮ್ಗೆ ಗೈಡೆನ್ಸ್ ಅನ್ನೋದು ರಾಂಗ್ ಆಗಿ ಸಿಗ್ತಾ ಇದೆ. ಅಂಡ್ ಜೊತೆನಲ್ಲಿ ನೋಡಿ, ನಿಮ್ಗೆ ಯಾರು ಗೈಡೆನ್ಸ್ ಕೊಡ್ತಾ ಇದ್ದಾರಲ್ವಾ, ಅದೇ ವ್ಯಕ್ತಿನೇ ಇಲ್ಲಿ ನೆಗೆಟಿವಿಟಿ ಮಾಡಿರ್ಬೋದು, ಅಥವಾ ಅವ್ರ ಕಣ್ಣೇ ಆ ರೀತಿ ಇರ್ಬೋದು, ಅಥವಾ ನೀವಿಬ್ರು ತುಂಬಾ ಚೆನ್ನಾಗಿದ್ರಿ ಅಂತ ಕಾಣಿಸುತ್ತೆ, ಯಾರ್ದೋ ಕೆಟ್ಟ ಕಣ್ ಬಿದ್ದಿದೆ. ಸೊ ಆದಿ ತಪ್ಪಿದೆ ಇಲ್ಲಿ. ರಿಲೇಶನ್ಶಿಪ್ ಅನ್ನೋದು ಆದಿ ತಪ್ಪಿದೆ, ಈ ಮ್ಯಾರೇಜ್ ಅನ್ನೋದು.
ಬಟ್ ಅದನ್ನ ಒಂದ್ ಸಮವಾಗಿ ತಗೊಳೋದಿಕ್ ಬರ್ತಾ ಇಲ್ಲ. ಒಂದು ಇನ್ಫ್ಲೂಯೆನ್ಸ್, ಇನ್ನೊಂದು ನೆಗೆಟಿವಿಟಿ. ಅಂಡ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ನೋಡೋದಾದ್ರೆ, ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋದು ಗೊತ್ತಿದೆ, ಬಟ್ ಅಲ್ಲಿ ಹಂಗೆ ಟೈಮ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ನೀವು ಬಿಟ್ಟೋಗ್ಬಿಡ್ತೀರಾ ಅನ್ನೋ ಭಯ ಬಂದಿದೆ, ಬಟ್ ಅಲ್ಲಿ ಟೈಮ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಕೊಡ್ತಾ ಇಲ್ಲ ಅಲ್ಲಿ, ಗೊತ್ತಿದ್ರು ಕೊಡ್ತಾ ಇಲ್ಲ ಅಲ್ಲಿ. ಅರ್ನ್ ಮಾಡ್ಬೇಕು, ಮತ್ತೆ ನನ್ ಮನೆ ನಡೆಸ್ಬೇಕು, ಜವಾಬ್ದಾರಿಗಳು ತುಂಬಾ ಇದೆ ಅಂತ ಅನ್ಕೊಂಡು ಇಲ್ಲಿ ಅವ್ರನ್ನ ಅವರೇ ಮರೀತಾ ಇದ್ದಾರೆ ನಿಮ್ಮ ಪರ್ಸನ್. ಸೊ ಆಕ್ಚುಲ್ ಆಗಿ ಇಂಥ ಟೈಮ್ ನಲ್ಲೇ ನೀವು ಅವ್ರ ಜೊತೆಲಿ ನಿಲ್ಬೇಕಾಗಿರೋದು. ಈವನ್ ಹಗ್ಲು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಿಕ್ ಆಗ್ತಾ ಇಲ್ಲ. ನೈಟ್ ಯಾವಾಗ್ಲೋ ಮಲ್ಕೊಳ್ತಾರೆ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಈ ಪರ್ಸನ್. ಎಫರ್ಟ್ಸ್ ಅನ್ನೋದೆಲ್ಲ ಇಲ್ಲಿ ಕೆಲ್ಸದ ಮೇಲೆ ಕೊಡ್ತಾ ಇದ್ದಾರೆ, ಬಟ್ ಇಲ್ಲಿ ರಿಲೇಶನ್ಶಿಪ್ ವೈಸ್ ಇಲ್ಲಿ ಎಫರ್ಟ್ಸ್ ಅನ್ನೋದು ಕೊಡ್ತಾ ಇಲ್ಲ. ಬಿಕಾಸ್ ಏನಂತಂದ್ರೆ ಅವರಿಗೆ ಒಂದು ಇದೇನಂದ್ರೆ ನೀವು ಅರ್ಥ ಮಾಡ್ಕೊಳ್ತೀರಾ, ಹೆಂಗೋ ನಡೆಯುತ್ತೆ ಇದು ಅನ್ನೋದೊಂದು ಮೈಂಡ್ ಸೆಟ್. ಬಿಕಾಸ್ ಯಾಕಂದ್ರೆ ನಿಮ್ಗೂ ಹೇಳಿದ್ದಾರೆ ಈ ರೀತಿ ಎಲ್ಲ ಹಿಂಗಲ್ಲ ಹಂಗಲ್ಲ ಅಂತ ನಿಮ್ಗೆ ಹೇಳ್ಕೊಟ್ರು ನೀವು ಕೇಳಿಲ್ಲ. ಇಲ್ಲಿ ಇಬ್ರಲ್ಲೂ ತುಂಬಾ ತಪ್ಪಿದೆ. ನಿಮಗ್ ಟೈಮ್ ಬೇಕೋ ಅವ್ರು ಟೈಮ್ ಕೊಡ್ತಾ ಇಲ್ಲ, ನೀವ್ ಇನ್ನೊಬ್ರು ಮಾತ್ ಕೇಳೋದ್ ನೀವು ಬಿಡ್ತಾ ಇಲ್ಲ. ಓಕೆನಾ? ಅಂಡ್ ಸೊ ಇಲ್ಲಿ ನೋಡೋದಾದ್ರೆ ರಿಲೇಶನ್ಶಿಪ್ ವೈಸ್ ಇಲ್ಲಿ ಖಂಡಿತ ಬ್ಲಾಕ್ ಮ್ಯಾಜಿಕ್ ಮತ್ತೆ ನೆಗೆಟಿವಿಟಿ ಅನ್ನೋದು ಕಾಣ್ತಾ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದಾಗ್ತಾ ಇದೆಯಾ ನಿಮ್ಮಿಬ್ರ ಮಧ್ಯದಲ್ಲಿ ಈ ರೀತಿ ಸಿಚುವೇಶನ್ ನಡೀತಾ ಇದೆಯಾ, ಸ್ವಲ್ಪ ಸೈಲೆಂಟ್ ಆಗಿ ಇದ್ಬಿಡಿ. ಬಿಕಾಸ್ ಇನ್ನೇನೋ ಪಡ್ಕೊಳ್ಳೋದಕ್ಕೆ ಹೋಗಿ ಕಳ್ಕೊಂಡ್ಬಿಡೋ ಬದಲು ಸೈಲೆಂಟ್ ಆಗಿದ್ದು ನೀವು ಪಡ್ಕೊಳ್ಬಹುದು. ಓಕೆನಾ? ಸೊ ಅರ್ಥ ಆಗುತ್ತೆ, ಅವರಿಗೂ ಜವಾಬ್ದಾರಿ ಇದೆ, ಬಟ್ ಅವ್ರು ಟೈಮ್ ಕೊಡ್ಬೇಕು. ನೈಟ್ ಹೊತ್ತು ಈ ರೀತಿ ಯೋಚನೆ ಮಾಡ್ಕೊಂಡು ಕಾಲ ಕಳಿಯೋ ಬದಲು ಅದೇ ಟೈಮ್ ನ ನಿಮ್ ಜೊತೆ ಸ್ಪೆಂಡ್ ಮಾಡಿದ್ರೆ ಮುಗೀತು. ಅವ್ರಿಗೆ ಅದು ಆಕ್ಚುಲ್ ಆಗಿ ತಗೊಳಕ್ ಗೊತ್ತಾಗ್ತಾ ಇಲ್ಲ. ಖುಷಿಯಾಗಿದ್ರೆ ಇಲ್ಲಿ ಚೇಂಜಸ್ ಬರುತ್ತೆ. ಸೊ ಚೇಂಜಸ್ ಬರ್ಲಿ, ನಾನು ಖುಷಿಯಾಗಿರ್ತೀನಿ ಅಂತ ಇದ್ದಾರೆ. ಇಷ್ಟೇ ಡಿಫ್ರೆನ್ಸ್. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಡೆಫಿನೆಟ್ಲಿ ಇಲ್ಲಿ ನೆಗೆಟಿವಿಟಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಸೊ ಅನ್ನೆಸೆಸರಿ ನೀವು ಯಾರ ಹತ್ರ ಸಜೆಷನ್ಸ್ ತಗೊಳ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡ್ಬಿಡಿ ಫಸ್ಟ್. ಬಿಕಾಸ್ ಅದೇ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿರ್ಬೋದು. ಇಲ್ಲಿ ಯಾರೇನಾದ್ರು ಮಾಡ್ಸಿಲ್ಲ ಅಂತಂದ್ರು ಆತರ ಸಜೆಷನ್ಸ್ ತಗೊಳ್ತಿರೋದೇ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿರ್ಬೋದು ನಿಮ್ಮ ರಿಲೇಶನ್ಶಿಪ್ ವೈಸ್. ಡೆಫಿನೆಟ್ಲಿ ನಿಮ್ ಪರ್ಸನ್ ನೀವ್ ಎಷ್ಟು ಸರಿ ಕೇಳಿದ್ರು ಜವಾಬ್ದಾರಿ ಅಂತಾನೆ ಸೂಚಿಸ್ತಾರೆ. ಈವನ್ ಅವರು ಅಷ್ಟು ಜವಾಬ್ದಾರಿ ಇದ್ರೂನು ಅವ್ರೇನಲ್ಲಿ ಫೋಕಸ್ ಇಟ್ಟು ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಈವನ್ ಅವರು ಶೇರ್ ಮಾಡ್ಕೊಳ್ಬೇಕು, ಅವರು ಟೈಮ್ ನ ಸ್ಪೆಂಡ್ ಮಾಡ್ಬೇಕು. ಸೊ ಅವರು ಅದನ್ನೆಲ್ಲ ತಗೊಂಡೋಗಿ ಎಫರ್ಟ್ಸ್ ನ ಕೆಲ್ಸದ ಮೇಲೆ ಹಾಕ್ತಾ ಇದಾರೆ ಅಷ್ಟೇ. ನೀವ್ ಇಲ್ಲಿ ಆಕ್ಚುಲ್ ಆಗಿ ಜೆನ್ಯೂನ್ ಇದ್ದೀರಾ. ಓಕೆನಾ? ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ನೀವು ಮನ್ಸ್ ಮಾಡಿದ್ರೆ ಅರ್ಥನೂ ಮಾಡ್ಕೊಳ್ಬಹುದು, ಲೈಫ್ ನ ತುಂಬಾ ಲಾಂಗ್ ಟರ್ಮ್ ಎಂಡ್ ವರ್ಗುನು ನೀವು ಲೀಡ್ ಮಾಡ್ಬೋದು ನೀವಿಬ್ರೇನೆ. ಸೊ ಈಗ ಸದ್ಯಕ್ಕೆ ನೀವು ಮಾತಾಡ್ತಿಲ್ಲ ಅನ್ನೋದು ಕಾಣ್ತಾ ಇದೆ ನಿಮ್ಮ ಪರ್ಸನ್ ಜೊತೆಲಿ. ನಿಮಗೆ ಈಗೋ ಅನ್ನೋದು ಜಾಸ್ತಿ, ಈ ಪರ್ಸನ್ಗೆ ಕೆಲ್ಸಾನೇ ಜಾಸ್ತಿ. ಇಷ್ಟೇ ನಿಮ್ಮಿಬ್ರ ಮಧ್ಯದಲ್ಲಿ ಆಗಿರೋದು. ಸೊ ಪ್ರೋಗ್ರೆಸ್ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ. ನೀವು ಪ್ರೋಗ್ರೆಸ್ ತೋರಿಸ್ತಾ ಇಲ್ಲ, ಅವರು ಪ್ರೋಗ್ರೆಸ್ ತೋರಿಸ್ತಾ. ಈಗ ನೀವ್ ಈಗೋ ಬಿಟ್ಬಿಟ್ರೆ ನಿಮಗೆ ಅರ್ಥ ಆಗುತ್ತೆ ಅವ್ರ ಮನ್ಸು ಏನು ಅಂತ ಅಂದ್ಬಿಟ್ಟು. ಸೊ ಅವ್ರು ಅಲ್ಲಿ ಕೆಲ್ಸದ ಕಡೆನು ಮತ್ತೆ ಫ್ಯಾಮಿಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರೆ ಅವ್ರಿಗೆ ನೀವೇನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಈಗ ತುಂಬಾ ಜನ ನೀವು ನೋ ಕಾಂಟ್ಯಾಕ್ಟ್ ಅಲ್ಲೇ ಇದ್ದೀರಾ. ನೋ ಕಾಂಟ್ಯಾಕ್ಟ್ ಅಂದ್ರೆ ಒಂದೇ ಮನೇಲಿ ಇದ್ರು ಮಾತಾಡ್ತಿಲ್ಲ. ಡೆಫಿನೆಟ್ಲಿ ನೀವು ಮಾತಾಡ್ತೀರಾ, ಸರಿನೂ ಹೋಗುತ್ತೆ. ವೇಟ್ ಮಾಡ್ಬೇಕು. ಖಂಡಿತ ನಿಮ್ ಪರ್ಸನ್ ಅಂತೂ ಇಲ್ಲಿ ಹೆಲ್ಪ್ಲೆಸ್ ಅಂತೂ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಓಕೆ, 3 ಟೈಮ್ಸ್ ಇಲ್ಲಿ ನೆಗೆಟಿವಿಟಿ ಕಾರ್ಡ್ ಬಂದಿದೆ. ಒಂದು ಫ್ಲಿಪ್ ಆಗಿ ಬಂದಿದೆ, ಇನ್ನೊಂದು ಕಾರ್ಡ್ ಶಫಲ್ ಅಲ್ಲಿ ಬಂದಿದೆ. ಸೊ ಸ್ವಲ್ಪ ಆದಷ್ಟು ನೀವು ಕೇರ್ಫುಲ್ ಆಗಿರಿ. ಬಿಕಾಸ್ ನಿಮ್ದು ತಪ್ಪು ಕಾಣ್ತಿಲ್ಲ, ನಿಮ್ಮ ಪರ್ಸನ್ದು ತಪ್ಪು ಕಾಣ್ತಿಲ್ಲ. ಚಿಕ್ಕ ಪುಟ್ಟದು ಮೇಜರ್ ಆಗಿ ಯಾರ್ದು ಏನು ಕಾಣ್ತಾ ಇಲ್ಲ. ಒಂದು ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲ. ಸೊ ನೀವೇ ಲಕ್ಕಿ ಇರ್ಬೋದು ಇಲ್ಲಿ.
ಬಟ್ ಇಲ್ಲಿ ಯಾರ್ದೋ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ನಿಮ್ಮ ಮ್ಯೂಚುವಲಿ ಫ್ರೆಂಡ್ಸ್ ಇರ್ಬೋದು, ಇನ್ಯಾರ್ದೋ ಒಂದು ಕೆಟ್ಟ ಕಣ್ ಬಿದ್ದಿರೋದಿರ್ಬೋದು ಅಥವಾ ನೆಗೆಟಿವಿಟಿ ಆಗಿರೋದಿರ್ಬೋದು. ಈ ರೀತಿ ಕಾಣ್ತಾ ಇದೆ ತುಂಬಾ ಸ್ಟ್ರಾಂಗ್ ಆಗಿ. ಬಿಕಾಸ್ ಸಮ್ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ಬರ್ತಾರೆ ನಿಮ್ಮ ಪರ್ಸನ್, ಬಟ್ ಅದು ಆಗ್ತಾ ಇಲ್ಲ, ಒಂದು ರೂಟಿಗೆ ಬರ್ತಾ ಇಲ್ಲ. ಅದು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸಮಥಿಂಗ್ ಮುಂಚೆ ಇದ್ದಂತ ರಿಲೇಶನ್ಶಿಪ್ ಈಗ ಇಲ್ಲ, ಆ ಫೀಲು ಬರ್ತಾ ಇಲ್ಲ. ಓಕೆನಾ? ನೀವು ಆದಷ್ಟು ಸ್ವಲ್ಪ ಪೇಷನ್ಸ್ ಇಂದ ಇದ್ದು ಇದನ್ನ ಮಾತಾಡಿ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ, ಅಥವಾ ಇನ್ನೆಲ್ಲಾರು ನೆಗೆಟಿವಿಟಿನ ತೆಗೆಸ್ಕೊಳ್ಳಿ ಫಸ್ಟ್. ಇಲ್ಲ ಅಂತಂದ್ರೆ ನೀವು ಆ ಏನಂತಂದ್ರೆ ಈ ಸೈಲೆನ್ಸ್ ಅನ್ನೋದು ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಅಂಡ್ ನೀವು ಅಷ್ಟೇ ಸ್ಟಾಪ್ ಮಾಡಿ ಫಸ್ಟ್. ಯಾರ ಹತ್ರ ನೀವು ಶೇರ್ ಮಾಡ್ಕೊಳ್ತಾ ಇದ್ದೀರಲ್ಲ ಅದನ್ನ ಸ್ಟಾಪ್ ಮಾಡಿ. ಯೂನಿವರ್ಸ್ ನನಗೆ ಓವರ್ ಆಲ್ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ ನನ್ನ ವ್ಯೂವರ್ಸ್ಗೆ. ಆಕ್ಚುಲಿ ಆಲ್ಮೋಸ್ಟ್ ಎಷ್ಟೋ ಗೈಡೆನ್ಸ್ ನ ಹೇಳ್ದಂಗೆ ಆಗೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ಇದು ನಿಮ್ಗೆನೆ ಬರುತ್ತೆ. ಸೊ ನೀವು ಜೆನ್ಯೂನ್ ಇದ್ದೀರಾ, ಒಬ್ರು ಮಾತನ್ನ ಕೇಳಿ ನೀವು ಹಾಳು ಮಾಡ್ಕೊಳ್ಬೇಡಿ, ಅಥವಾ ಓನ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಈಗ ನೋ ಕಾಂಟ್ಯಾಕ್ಟ್ ಅಂದ್ರು, ವಾಕ್ ಅವೇ ಅಂತಂದ್ರು ಆಲ್ಮೋಸ್ಟ್ ಸಿಮಿಲಾರಿಟಿ ಒಂದೇ ಇರುತ್ತೆ. ಒಂದೇ ಮನೇಲಿ ಇದ್ರು ನಿಮ್ ದೂರ ದೂರ ಇರೋದು, ಮಾತಾಡ್ದಿಲ್ದಿರ ಇರೋದು, ಈ ತರ ಸಿಚುವೇಶನ್ ಆಗಿದೆ. ಸೊ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಅನ್ಸಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಬಟ್ ಜಗಳ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ನಿಮ್ಗೆನೆ ಈಗೋ ಅನ್ನೋದು ಕಾಣ್ತಾ ಇರೋದು. ನೋಡೋದಾದ್ರೆ ನಿಮ್ಮ ಪರ್ಸನಿಗೆ ನೆಗೆಟಿವಿಟಿ ಆಗಿರೋದಕ್ಕಿಂತ ನಿಮ್ಗೆ ನೆಗೆಟಿವಿಟಿ ಆಗಿರೋ ರೀತಿಲೇ ಕಾಣ್ತಾ ಇದೆ. ಅಟ್ಲೀಸ್ಟ್ ನೀವು ಮಾತಾಡಿ ಕೂಲ್ ಆಗಿ ನೀವು ಮಾತಾಡಿದ್ರೆ ಆ ಪರ್ಸನ್ ಕಡೆಯಿಂದ ಅಪ್ರೋಚ್ ಬರೋ ಚಾನ್ಸಸ್ ಇದೆ. ಅನ್ನೆಸೆಸರಿ ವೆಯ್ಟ್ ಮಾಡೋದು ತಪ್ಪುತ್ತೆ. ಅಥವಾ ನೀವು ವೆಯ್ಟ್ ಮಾಡಿ ನೀವು ಸರ್ ಮಾಡ್ಕೊಳ್ತೀರಾ ಅಂದ್ರೆ ಸ್ವಲ್ಪ ದಿನ ಸೈಲೆಂಟ್ ಆಗಿ ಇದ್ಬಿಡಿ. ಓಕೆನಾ? ಅವರು ವೆಯ್ಟ್ ಮಾಡ್ತಾ ಇದಾರೆ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಯಾರು ವಾಕ್ ಅವೇ ಮಾಡೋದ್ ಬೇಡ ಇಲ್ಲಿ. ಓಕೆನಾ? ಕಾಂಟ್ಯಾಕ್ಟ್ ಮಾಡ್ಕೊಂಡು ಚೆನ್ನಾಗಿ ಇರೋದಕ್ಕೆ ಟ್ರೈ ಮಾಡಿ. ಆಗುತ್ತೆ ಅಂತಂದ್ರೆ ನೀವೇ ಕಾಂಟ್ಯಾಕ್ಟ್ ಮಾಡಿ ನೀವು ಮಾತಾಡಿ ನಿಮ್ಮ ಪರ್ಸನ್ ಜೊತೆ. ಇಷ್ಟೇ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.